ರಾಮನವಮಿಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ನಿಮಗೆ ನೆನಪಿದೆಯಾ? ರಾಮ ಮಂದಿರ ಉದ್ಘಾಟನೆ ಶುಭ ಗಳಿಗೆಯಲ್ಲೂ ನಮೋ ರಾಮೇಶ್ವರಂಗೆ ಭೇಟಿಯನ್ನ ನೀಡಿ ದರ್ಶನ ಪಡೆದಿದ್ರು. ಇವತ್ತೂ ಕೂಡ ಪ್ರಧಾನಿ ಮೋದಿ ರಾಮೇಶ್ವರಂನಲ್ಲಿ ಇರಲಿದ್ದಾರೆ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿರುವ ಮೋದಿ. ರಾಮನವಮಿ ಈ ಹಿನ್ನೆಲೆ ರಾಮೇಶ್ವರದಲ್ಲಿರುವ ಪಂಬನ್ ಸೇತುವೆಯನ್ನ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಮನವಮಿಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ನಿಮಗೆ ನೆನಪಿದೆಯಾ? ರಾಮ ಮಂದಿರ ಉದ್ಘಾಟನೆ ಶುಭ ಗಳಿಗೆಯಲ್ಲೂ ನಮೋ ರಾಮೇಶ್ವರಂಗೆ ಭೇಟಿಯನ್ನ ನೀಡಿ ದರ್ಶನ ಪಡೆದಿದ್ರು. ಇವತ್ತೂ ಕೂಡ ಪ್ರಧಾನಿ ಮೋದಿ ರಾಮೇಶ್ವರಂನಲ್ಲಿ ಇರಲಿದ್ದಾರೆ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿರುವ ಮೋದಿ. ರಾಮನವಮಿ ಈ ಹಿನ್ನೆಲೆ ರಾಮೇಶ್ವರದಲ್ಲಿರುವ ಪಂಬನ್ ಸೇತುವೆಯನ್ನ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು
ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಮನವಮಿಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂಗೆ ಭೇಟಿ ನೀಡ್ತಾ ಇದ್ದಾರೆ. ನಿಮಗೆ ನೆನಪಿದೆಯಾ? ರಾಮ ಮಂದಿರ ಉದ್ಘಾಟನೆ ಶುಭ ಗಳಿಗೆಯಲ್ಲೂ ನಮೋ ರಾಮೇಶ್ವರಂಗೆ ಭೇಟಿಯನ್ನ ನೀಡಿ ದರ್ಶನ ಪಡೆದಿದ್ರು. ಇವತ್ತೂ ಕೂಡ ಪ್ರಧಾನಿ ಮೋದಿ ರಾಮೇಶ್ವರಂನಲ್ಲಿ ಇರಲಿದ್ದಾರೆ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಗೆ ಸಜ್ಜುಗೊಳ್ತಾ ಇದೆ. ಮುಂದಿನ ವರ್ಷವೇ ಚುನಾವಣೆ. ತಮಿಳು ನೆಲದಲ್ಲಿ ತನ್ನ ಅಸ್ತಿತ್ವ ರೂಪಿಸಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಲೇ ಇದೆ. ಎಐಎಡಿಎಂಕೆಯು ಎನ್ಡಿಎಗೆ ಸೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಇದರ ನಡುವೆಯೇ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪಟ್ಟ ತ್ಯಾಗದ ಮಾತುಗಳನ್ನು ಆಡುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಿರುಗಾಳಿ ನಡುವೆಯೇ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುತ್ತಿದೆ. ರಾಮನವಮಿ ದಿನವೇ ಪಂಬನ್ ಬ್ರಿಡ್ಜ್ ಉದ್ಘಾಟನೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿರುವ ಮೋದಿ. ರಾಮನವಮಿ ಈ ಹಿನ್ನೆಲೆ ರಾಮೇಶ್ವರದಲ್ಲಿರುವ ಪಂಬನ್ ಸೇತುವೆಯನ್ನ ಮೋದಿ ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. In the history of railways, this is going to be the first vertical lift bridge constructed in sea. After the cyclone, when the old bridge had got damaged and the old bridge had completed its very long period of existence, this new bridge, Honorable Prime Minister Shri Narendra Modi ji has done very meticulous follow. ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ. 1914ರಲ್ಲಿ ಪಂಬನ್ ಸೇತುವೆಯನ್ನ ಮೊದಲು ನಿರ್ಮಿಸಲಾಗಿತ್ತು. 2020ರಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಸೇತುವೆ ತುಕ್ಕು ಹಿಡಿದ ಕಾರಣ 2022ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 5 ವರ್ಷಗಳ ಬಳಿಕ ಪಂಬನ್ ಸೇತುವೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಶ್ರೀಲಂಕಾದಿಂದ ಕೆಲವೇ ನಾಟಿಕಲ್ ಮೈಲುಗಳ ದೂರದಲ್ಲಿರುವ ರಾಮನಾಥಪುರಂ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಏಕೈಕ ಸಾರಿಗೆ ಸಂಪರ್ಕವಾಗಿದೆ ಪಂಬನ್ ಸೇತುವೆ. ಹೊಸ ಸೇತುವೆ ಹಲವು ಎಂಜಿನಿಯರಿಂಗ್ ಅದ್ಭುತಗಳ ಕಾರಣ ಗಮನ ಸೆಳೆಯುತ್ತಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಸಮುದ್ರದ ಮೇಲಿನ ಈ ಸೇತುವೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಸೇತುವೆ ಉದ್ಘಾಟನೆ ಬಳಿಕ ರಾಮನಾಥೇಶ್ವರ ದೇಗುಲಕ್ಕೆ ಮೋದಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಹಲವು ಕಾಮಗಾರಿಗಳಿಗೆ ನಮೋ ಚಾಲನೆ ನೀಡಲಿದ್ದಾರೆ. ತಮಿಳುನಾಡಿನಲ್ಲಿ 8,300 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ರೈಲು ಮತ್ತು ರಸ್ತೆ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.